ಇವತ್ತು ನಮ್ಮಕ್ಕ ಫೈನಲಿ ಮದುಮಗಳು ಆಗೇ ಬಿಟ್ಲು. ಹೌದಾ? ಹಲೋ, ಎಲ್ಲರಿಗೂ ನಮಸ್ತೆ. ನಾವು ಇವತ್ತು ಹೋಗ್ತಾ ಇರೋದು ಕಲ್ಯಾಣ ಮಂಟಪಕ್ಕೆ. ನಮ್ಮ ಮನೆಯವರೆಲ್ಲ ವೇಟ್ ಮಾಡ್ತಿರೋದು ಯಾವ ದಿನ ಗೊತ್ತಾ? ನಮ್ಮಕ್ಕ ಮದ್ವೆ ದಿನ. ಕೊನೆಗೂ ಆ ದಿನ ಬಂದೇ ಬಿಡ್ತು. ಸೊ ಎಲ್ಲರೂ ಖುಷಿಯಿಂದ ನಮ್ಮಕ್ಕನ ಬೇಗ ಬೇಗ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೊಂಟೇ ಬಿಟ್ವಿ. ನಮ್ಮಕ್ಕ ಫುಲ್ ಖುಷಿ. ಯಾಕೆ ಗೊತ್ತಾ? ಇನ್ನು ಸ್ವಲ್ಪದಲ್ಲಿ ನಮ್ಮ ಭಾವನ್ನ ಮೀಟ್ ಮಾಡ್ತಾಳೆ ಅಂತ. ಚಿನ್ನ ಅಪರಂಜಿಗಿಂತ ಚೆನ್ನ ನಿನ್ನ ಹುಡುಗನು. ಫೈನಲಿ ನಾವು ನಮ್ಮ ಅಕ್ಕನ ಕಲ್ಯಾಣ ಮಂಟಪಕ್ಕೆ ಕರ್ಕೊಂಡು ಬಂದ್ವಿ. ಅಲ್ಲಿ ಅಲಂಕಾರ ನೋಡಿಬಿಟ್ಟು ಫುಲ್ ಖುಷಿ. ಮತ್ತೆ ನಮ್ಮ ಅಕ್ಕ ಭಾವನ ಫೋಟೋ ನೋಡಿ ಇನ್ನೂ ಖುಷಿ ಆಯಿತು. ನಮ್ಮ ಅಕ್ಕನ ಮತ್ತೆ ನಮ್ಮ ಫ್ಯಾಮಿಲಿನ, ನಮ್ಮ ಭಾವನ ಫ್ಯಾಮಿಲಿಯವರು ತುಂಬ ಪ್ರೀತಿಯಿಂದ ವೆಲ್ಕಮ್ ಮಾಡ್ಕೊಂಡ್ರು. ಅದಾದ್ಮೇಲೆ ನೆಕ್ಸ್ಟ್ ಫಂಕ್ಷನ್ಗೆ ಅವ್ರನ್ನ ಕರ್ಕೊಂಡೋದ್ರು. ನಮ್ಮದೇ ಕೆಲಸ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡ್ಸ್ ಫೋಟೋಗೆ ಪೋಸ್ ಕೊಡ್ತಾ ಇದ್ವಿ. ಮದುಮಗಳ ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ಫಂಕ್ಷನ್ ಸ್ಟಾರ್ಟ್ ಮಾಡೇ ಬಿಟ್ರು. ಮತ್ತು ನಾವಿಲ್ಲಿ ಕುಂತ್ಕೊಂಡು ಏನು ಮಾಡೋದು ಅಂದ್ಬಿಟ್ಟು ನಾವು ಎದ್ದೋದ್ವಿ. ಫಂಕ್ಷನ್ ಯಾವ ಥರ ಮಾಡ್ತಾರೆ, ಮುಂದೆ ನನ್ನ ಫ್ರೆಂಡ್ಸ್ ಮದುವೆಲಿ ಅಥವಾ ನನ್ನ ಮದುವೆಲಿ ಯಾವ ಥರ ಮಾಡ್ತಾರೆ ನಾವು ತಿಳ್ಕೊಬೇಕಲ್ವ, ಶಾಸ್ತ್ರದ ಸಂಪ್ರದಾಯ. ಕಾಮಿಡಿ ಮಾಡಿದೆ ಕಣ್ರಪ್ಪ, ಯಾರು ಸೀರಿಯಸ್ ಆಗಿ ತಿಳ್ಕೊಬೇಡಿ. ಶಾಸ್ತ್ರ ಎಲ್ಲ ಮುಗಿತ್ತು. ಇವಾಗ ಮದುಮಗಳು ರೆಡಿ ಆಗಕ್ಕೆ ಹೋಗಿದ್ದಾರೆ. ಅವ್ರು ಯಾವ ರೆಡಿ ಆಗಿ ಬರ್ತಾರೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಓಕೆ ಬಾಯ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.